ಗೋಹು ಗ್ರೀನ್ ವರ್ಲ್ಡ್. ಗೋಹು ಗ್ರೀನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 1 ಎಕರೆ ಜಮೀನಿನಲ್ಲಿ 1 ಲಕ್ಷ ಯಾವ ರೀತಿಯಾಗಿ ಸಂಪಾದನೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಈಗ ಸಾಮಾನ್ಯವಾಗಿ 1 ಎಕರೆ ಅಂದರೆ ಕಡಿಮೆ ಜಮೀನು ಅಂತ ಹೇಳ್ಬಿಟ್ಟು ಎಲ್ಲ ಜನರು ಒಂದು ಸಾಂಪ್ರದಾಯಿಕ ಬೆಳೆಗಳಾದ ಮೆಕ್ಕೆಜೋಳ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನ ಸಾಂಪ್ರದಾಯಿಕ ಬೆಳೆಗಳನ್ನ ಹಾಕ್ಕೊಳ್ತಾರೆ. ಆದರೆ ಅದರಿಂದ ಖರ್ಚು ಹೆಚ್ಚಾಗುತ್ತೆ, ಹಾಗೆ ಲಾಭವೂ ಕಡಿಮೆ ಬರುತ್ತೆ. ಅದಕ್ಕೆ ಇವತ್ತು ನಾವು ಈ 1 ಎಕರೆ ಜಮೀನಲ್ಲಿ ಯಾವ ರೀತಿಯಾಗಿ 1 ಲಕ್ಷದವರೆಗೂ ಸಂಪಾದನೆ ಮಾಡಬಹುದು ಅಂತಂದೇಳಿ ಒಂದು ಮುಖ್ಯವಾದ ಯೋಜನೆಯನ್ನು ಹಾಕ್ಕೊಂಡು ಮಾಡಿದರೆ 1 ಲಕ್ಷನ ಸಂಪಾದನೆ ಮಾಡೋದೇನು 1 ಎಕರೆಯಲ್ಲಿ ದೊಡ್ಡ ವಿಚಾರ ಅಲ್ಲ. ಓಕೆ, ಯಾವ ರೀತಿಯಾಗಿ ಅದರ ಐಡಿಯಾಗಳಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳೋಣ. 1 ಎಕರೆ ಜಮೀನಿನಲ್ಲಿ 5 ಇನ್ಕಮ್ ಸೋರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಅದು ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಯಾಕಂದರೆ ರಿಸ್ಕ್ ಏನು ಕಡಿಮೆ ಇರುತ್ತೆ ಅಂದರೆ, ಈಗ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಬೇರೆ ಬೇರೆ ಬೆಳೆಗಳ ಮೇಲೆ ಡಿಪೆಂಡ್ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಯಾವುದೇ ಒಂದು ಬೆಳೆ ಅಥವಾ ಬಿಸ್ನೆಸ್ನ ನಾವು 1 ಎಕರೆ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಂದಾಗ ಒಂದರ ಬೆಲೆಯಲ್ಲಿ ಇಳಿಕೆ ಕಂಡಾಗ ಮತ್ತೊಂದರ ಬೆಳೆಯಲ್ಲಿ ಅಥವಾ ಮತ್ತೊಂದು ಬಿಸ್ನೆಸ್ನಲ್ಲಿ ನಾವು ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಬೆಳೆ ಅಥವಾ ಸಾಂಪ್ರದಾಯಿಕ ಬೆಳೆಗಳನ್ನು ಮೇಲೆ ನಾವು ನಂಬಿಕೊಂಡು ಒಂದೇ ಸಮಯದಲ್ಲಿ ಕೂತ್ಕೊಂಡ್ರೆ ಎಲ್ಲ ಸಮಯದಲ್ಲೂ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅವರಿಗೆ ಬೇಕಾದ ಬೆಲೆ ಸಿಗೋದಿಲ್ಲ. ಆ ಕಾರಣದಿಂದ ಈ ಮುಖ್ಯವಾದ 5 ಇನ್ಕಮ್ ಸೋರ್ಸ್ನ ಇವತ್ತು ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಯಾವ ರೀತಿಯಾಗಿ ನಾವು ನಮ್ಮ 1 ಎಕರೆ ಪ್ರದೇಶದಲ್ಲಿ ವಿಭಿನ್ನವಾದ ಬೆಳೆನ ಅಥವಾ ವಿಭಿನ್ನವಾದ ಬಿಸ್ನೆಸ್ನ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ 1 ಎಕರೆ ಪ್ರದೇಶದಲ್ಲಿ 5 ಪಾರ್ಟಿಷನ್ ಆಗಿ ಮಾಡ್ಕೋಬೇಕು, 5 ಪಾರ್ಟಾಗಿ ಮಾಡ್ಕೋಬೇಕು. ನೀರಿಗೆ ಹತ್ತಿರ ಇರುವಂಥದ್ದು ಅಥವಾ ಸ್ವಲ್ಪ ದೂರ ಇರುವಂಥದ್ದು, ಅವಶ್ಯಕವಿರುವ ಬೆಳೆಗೆ ಅವಶ್ಯಕವಿಲ್ಲದೆ ಇರುವ ಬೆಳೆಗೆ ಸ್ವಲ್ಪ ಹತ್ತಿರದಲ್ಲಿ ದೂರದಲ್ಲಿ ನೋಡಿಕೊಂಡು 4 ಭಾಗಗಳಾಗಿ ಮಾಡ್ಕೋಬೇಕಾಗುತ್ತೆ. 4 ಭಾಗಗಳು ಯಾವ ರೀತಿ? ಅರ್ಧ ಎಕರೆ ಬೆಳೆ ಮಾಡ್ಕೋಬೇಕು, 1/4 ಎಕರೆ ಮೇವನ್ನ ಹಾಕ್ಕೊಳ್ಳೋಕ್ಕೆ ಅಥವಾ ಹುಲ್ಲನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಜಾಗ ಬಿಟ್ಕೋಬೇಕು. ಉಳಿದ ಜಾಗದಲ್ಲಿ ಪಶು ಸಾಕಾಣೆ ಹಾಗೂ ಪಾಲ್ಟ್ರಿ, ಕೋಳಿ ಫಾರಮ್ ಹಾಗೆ ಮಶ್ರೂಮ್ ಬೆಳೆಯನ್ನು ಕೂಡ ಮಾಡ್ಬೋದು. ಆಯಿತಾ? ಇವತ್ತಿನ ಈ ವಿಡಿಯೋದ 5 ಒಂದು ಬಿಸ್ನೆಸ್ ಐಡಿಯಾಗಳು, ಬೆಳೆ ಹಾಗೆ ಉಳಿದ ಜಾಗದಲ್ಲಿ ಪಶು ಸಾಕಾಣಿಕೆ, ಪಾಲ್ಟ್ರಿ ಹಾಗೂ ಮಶ್ರೂಮ್ ಬಿಸ್ನೆಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಯಾವ ರೀತಿಯಾಗಿ ಇವು ಇನ್ಕಮ್ ಕೊಡ್ತವೆ ಮತ್ತು ಎಲ್ಲಿ ಮಾರಾಟ ಮಾಡ್ಬೋದು, ಹೇಗೆ ಬೆಳಿಬೋದು ಮತ್ತು ಇದಕ್ಕೆಲ್ಲ ಎಲ್ಲಿ ಟ್ರೈನಿಂಗ್ ತೊಗೋಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಪೂರ್ತಿಯಾಗಿ ವಿಡಿಯೋ ನೋಡಿ. ಓಕೆ, ಮೊದಲನೇದಾಗಿ ಬೆಳೆಯ ಆಯ್ಕೆ. ಆಯಿತಾ? ಒಂದು ಎಕರೆ ಪ್ರದೇಶದಲ್ಲಿ ನಾವೇನು ಅರ್ಧ ಎಕರೆ ಬೆಳೆಗೆ ಅಂತ ತೆಗೆದಿಟ್ಟಿದ್ವಲ್ಲ, ಅಲ್ಲಿ ಯಾವ ಬೆಳೆನ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದಾದರೆ ತರಕಾರಿ ಬೆಳೆನ ಆಯ್ಕೆ ಮಾಡ್ಕೋಬೇಕು. ಟೊಮ್ಯಾಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಅಥವಾ ಹೂ ಬೆಳೆ ಕೂಡ ಬೆಳಿಬೋದು. ಸುಗಂಧರಾಜ ತುಂಬ ಟ್ರೆಂಡಿಂಗಲ್ಲಿರ್ತಕ್ಕಂಥ ಹೂ ಬೆಳೆ, ಇದನ್ನು ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಈಗ ತರಕಾರಿ ಬೆಳೆ ನನಗೆ ಉತ್ತಮ ಅನಿಸೋದು ಬೆಂಡೆಕಾಯಿ ಬೆಳೆ. ಏನಕ್ಕೆ ಅಂದರೆ ಅರ್ಧ ಎಕರೆ ಪ್ರದೇಶದಲ್ಲಿ ಅರ್ಧ ಕೆಜಿಯಿಂದ 3/4 kg ಬೀಜ ಹೋಗುತ್ತೆ. ಆಯಿತಾ? ಈ ರೀತಿ 3/4 kg ಬೀಜನ ನಾವು ನಾಟಿ ಮಾಡಿ ಬೆಳೆದು ಹಾಗೆ ಮಾರ್ಕೆಟಿಗೆ ಕಳಿಸೋದು ಕೂಡ ತುಂಬ ಸುಲಭ ಆಗಿರುತ್ತೆ. ಇದು ಜಾಸ್ತಿ ಮ್ಯಾನ್ ಪವರ್ನ ಕೇಳೋದಿಲ್ಲ, ಅಂದರೆ ಕೆಲಸಗಾರನ ಕೇಳೋದಿಲ್ಲ. ಒಬ್ಬರಾಗಿದ್ದು ಕೂಡ ಈ ಕೆಲಸಗಳನ್ನ ಪೂರ್ತಿಯಾಗಿ ಮಾಡ್ಕೋಬೋದಾಗುತ್ತೆ. ನಾವು ಈಗ ಸೈಡ್ ಬಿಸ್ನೆಸ್ ಮಾಡ್ಕೊಳ್ತಾ ಇರೋದ್ರಿಂದ ಅಥವಾ ಒಂದು 5 ಬೆಳೆನ 1 ಎಕರೆ ಪ್ರದೇಶದಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಾವು ಬೆಂಡೆಕಾಯಿ, ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಈಗ ಬೆಂಡೆಕಾಯಿ ಮತ್ತು ನಾವು ಟೊಮೊಟೊ ಬೆಳೆ ಏನಾದರೂ ನಾವು ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ಬೆಳೆದ್ರೆ ಅದು ಡೈಲಿ ಮಾರ್ಕೆಟ್ ಇರುತ್ತಲ್ವ, ಅಲ್ಲಿ ಅದನ್ನು ಸೇಲ್ ಮಾಡ್ಬೋದು. ಬೆಂಡೆಕಾಯಿಗೆ ಕನಿಷ್ಠ 10 ರೂಪಾಯಿ kg ಅಂತ ಸಿಕ್ಕರೂ ಕೂಡ ನಾವು ಒಂದು 1/4 kgಯಿಂದ ಕನಿಷ್ಠ 70 kgವರೆಗೂ, ಗರಿಷ್ಠವಾಗಿ 100 kgವರೆಗೂ ಕೂಡ ನಾವು ಬೆಂಡೆಕಾಯಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಯಿತಾ? ಟೊಮೆಟೊ ಕೂಡ ಅಷ್ಟೇ. ನಮಗೆ ಒಂದು ಟ್ರೈಗೆ ಕನಿಷ್ಠವಾಗಿ ಒಂದು 250ರಿಂದ 350 ರೂಪಾಯಿ ಟ್ರೈ ಸಿಕ್ಕರೂ ಕೂಡ ಲಾಸ್ ಏನಾಗೋದಿಲ್ಲ. ಬೆಂಡೆಕಾಯಿ ಕಡಿಮೆ ಮ್ಯಾನ್ ಪವರು ಅಥವಾ ಕೆಲಸಗಾರನ ಮತ್ತು ರೋಗನಿರೋಧಕ ಶಕ್ತಿ, ಇತ್ತೀಚಿನ ಎಲ್ಲ ಬೀಜಗಳಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಇದನ್ನು ನಾವು ಆಯ್ಕೆ ಮಾಡ್ಕೋಬೋದು. ಇದಕ್ಕೆ ಡ್ರಿಪ್ ಇರಿಗೇಷನ್ ಕೂಡ ಬಳಸಿ ನಾವು ತರಕಾರಿ ಬೆಳೆನ ಬೆಳಿಬೋದು. ಆದಾಯ ಯಾವ ರೀತಿಯಾಗಿ ತರಕಾರಿ ಬೆಳೆಯೋದ್ರಿಂದ ಆದಾಯ ಬರುತ್ತೆ ಅಂದರೆ, ನಾವು ಡೈಲಿ ಮಾರ್ಕೆಟ್ಗೆ ಕೊಡೋದ್ರಿಂದ. ಆಯಿತಾ? ಒಂದು ದಿನ ಬಿಟ್ಟು ಒಂದು ದಿನ ನಾವು ಟೊಮೆಟೊ ಆಗಿರಲಿ ಅಥವಾ ಬೆಂಡೆಕಾಯಿ ಆಗಿರಲಿ, ಯಾವುದೇ ಒಂದು ಬೆಳೆಯನ್ನು ನಾವು ಒಂದು ದಿನ ಬಿಟ್ಟು ಒಂದು ದಿನ ಕಟಾವು ಮಾಡಿ ಮಾರ್ಕೆಟ್ಗೆ ಕಳಿಸೋದ್ರಿಂದ ಕನಿಷ್ಠ ಒಂದು 3/4 kgಗೆ 150ರಿಂದ 200 kgಯವರೆಗೆ ನಾವು ಬೆಂಡೆಕಾಯಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಅರ್ಧ ಎಕರೆ ಪ್ರದೇಶದಲ್ಲಿ ನಾವು ಟೊಮೆಟೊ ಏನಾದರೂ ಹಾಕಿದರೆ
25ರಿಂದ 30 ಟ್ರೈ, ಇನ್ನೂ ಹೆಚ್ಚು ನಾವು ಒಂದು ಕನಿಷ್ಠ ಮಟ್ಟದಲ್ಲಿ ಹೇಳ್ತಾ ಇರೋದ್ರಿಂದ 25ರಿಂದ 30 ಟ್ರೈನ ಟೊಮೆಟೊನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ದೀರ್ಘಕಾಲಿಕ ಬೆಳೆ ಆಗಿರೋದ್ರಿಂದ ಟೊಮೆಟೊನ ನೀವು ಬೆಂಡೆಕಾಯಿ ಅಥವಾ ಜವಳೆಕಾಯಿನ ಪ್ರಿಫರ್ ಮಾಡೋದು ಒಳ್ಳೆಯದು. ಎಲ್ಲದರಲ್ಲೂ ಈ 3ರಲ್ಲಿ ಯಾವುದು ಬೆಟರ್ ಅಂದರೆ ಬೆಂಡೆಕಾಯಿ ತುಂಬ ಬೆಟರ್ ಆಗಿರುತ್ತೆ. ಮಾರ್ಕೆಟ್ ನೋಡಿಕೊಂಡು ನಿಮ್ಗೆ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು 30,000ವರೆಗೂ ಲಾಭ ಕೊಡುತ್ತೆ. ಇನ್ನು ಮುಂದಿನದಾಗಿ ನೋಡೋದಾದರೆ ಹೈನುಗಾರಿಕೆ. ಈ ಹೈನುಗಾರಿಕೆ ಬಗ್ಗೆ ಈಗ ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿದ್ದೀವಿ. ಯಾರು ನೋಡಿಲ್ಲ ಅಂದರೆ ನೋಡಿ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ನೀವೀಗ 1 ಎಕರೆ ಪ್ರದೇಶದಲ್ಲಿ 1 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕೊಟ್ಟಿಗೆ ಮಾಡಿಕೊಂಡು ಅಥವಾ ಯಾವುದೇ ಬದುವಿಗೆ ಗಿಡದ ಕೆಳಗಡೆ ಕಟ್ಕೊಂಡು ಕೂಡ ನೀವು ಹೈನುಗಾರಿಕೆನ ಆರಂಭಿಸ್ಬೋದು. ಯಾಕಂದರೆ ನೀವು ಈಗ ಆಲ್ರೆಡಿ ಹೊಲದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದಕ್ಕೆ ಸಪ್ರೇಟಾಗಿ ಟೈಮ್ ಕೊಡಬೇಕು ಅನ್ನೋದೇನಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ಹುಲ್ಲನ್ನ ಕಿತ್ತು ಅಥವಾ ಒಂದು ಸ್ವಲ್ಪ ನೇಪಾರ ಏನಾದರೂ ಹಾಕ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಇದರ ಆದಾಯ ಗ್ರೀನ್ ಆಹಾರ ಏನಿರುತ್ತಲ್ವ, ಯಾವುದೇ ಒಂದು ಹಸಿರು ಹುಲ್ಲನ್ನು ಹಾಕಿದರೂ ಕೂಡ ಅದು ತಿನ್ಕೊಂಡು ಆರಾಮಾಗಿರುತ್ತೆ. ನಿಮ್ಮದೇನು ಅದಕ್ಕೆ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಹೈನುಗಾರಿಕೆನ ಕೇವಲ 1 ಹಸು ಅಥವಾ 2 ಹಸುವಿಂದ ಕೂಡ ಪ್ರಾರಂಭ ಮಾಡ್ಬೋದು. ಇದೇ ನಿಮ್ಮ ಸಪ್ರೇಟಾಗಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಸೊ ಆ ಕಾರಣದಿಂದ ಇದನ್ನು ಹೈನುಗಾರಿಕೆನ ಈ 1 ಎಕರೆ ಪ್ರದೇಶದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ ಅನಿಸೋದಿಲ್ಲ. ಇದು ಕೂಡ ಹಾಲು ಕರೆದು ಮಾರೋದ್ರಿಂದ ದಿನಕ್ಕೆ ಇವತ್ತಿನ ಬೆಲೆಯಲ್ಲಿ ನಂದಿನಿ ಆಗಿರ್ಬೋದು, ದೊಡ್ಡಲಾಗಿರ್ಬೋದು, ಎಲ್ಲ ಡೈರಿ ಫಾರ್ಮ್ಗಳಲ್ಲಿ ಏನಿರುತ್ತಲ್ವ ರೇಟು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಾಗೆ ಗೌರ್ಮೆಂಟ್ ಕಡೆಯಿಂದ ಕೂಡ ಸಬ್ಸಿಡಿ ಪ್ರೋತ್ಸಾಹಧನ ಕೂಡ ಕೊಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ನೀವು ಈ ಹೈನುಗಾರಿಕೆನ ಈ 1 ಎಕರೆ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಅಥವಾ 1 ಎಕರೆ ಪ್ರದೇಶದಲ್ಲಿ ಇದನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕೊಟ್ಟಿಗೆ ಕಟ್ಸ್ಕೊಳ್ಳೋದು ಕೂಡ ಸರ್ಕಾರದಿಂದ ಪ್ರೋತ್ಸಾಹಧನನ ಕೊಡುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಹಾಲಿನ ಕರಿತ ದಿನಕ್ಕೆ 15ರಿಂದ 20 ಲೀಟರ್ ಹಾಲನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅಥವಾ ನಾವು ಹಾಲನ್ನ ಕರೆದ್ರೆ 300ರಿಂದ 800 ರೂಪಾಯಿ ದಿನಕ್ಕೆ ನಾವು ಆದಾಯನ ಗಳಿಸ್ಬೋದು. ಹಾಲನ್ನು ಡೈರೆಕ್ಟ್ ಕಸ್ಟಮರ್ಗೂ ಕೂಡ ಸಪ್ಲೈ ಮಾಡೋದ್ರಿಂದ ನಾವು ಹೆಚ್ಚು ಹಣನ ಗಳಿಸ್ಬೋದು. ಯಾವ ರೀತಿ ಅಂದರೆ ಡೈರಿಗೆ ಹಾಕುವುದಕ್ಕಿಂತ ಕಸ್ಟಮರ್ಗೆ ಕೊಡೋದ್ರಿಂದ ಹೆಚ್ಚು ಬೆಲೆ ಇರುತ್ತೆ. ಅದು ಗಮನದಲ್ಲಿಟ್ಕೊಂಡು ಈ ಹೈನುಗಾರಿಕೆನೂ ಕೂಡ ಇಲ್ಲಿ ಆರಂಭಿಸ್ಬೋದು. ನಮ್ಮ ಮುಂದಿನ ಐಡಿಯಾ ಬಂದುಬಿಟ್ಟು ಕೋಳಿ ಸಾಕಾಣಿಕೆ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ನಮ್ಮ ಪಕ್ಕದೂರಲ್ಲಿ ಅಥವಾ ತುಂಬ ದೊಡ್ಡ ಕೋಳಿ ಫಾರ್ಮ್ಸ್ ಇದ್ದಾವೆ, ನಾವು ಈ ಬಿಸ್ನೆಸ್ ಮಾಡಿ ಸರ್ವೈವ್ ಆಗ್ಬೋದಾ ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಬಂದಿರ್ಬೋದು. ಹೌದು, ಸರ್ವೈವ್ ಆಗಬಹುದು. ಆದರೆ ನಾವು ಒಂದು ಬ್ರೀಡ್ ಕೋಳಿನ ಅಥವಾ ಒಂದು ಜಾತಿ ಕೋಳಿನ ಬೆಳೆಸ್ತಾ ಇಲ್ಲ, ಅದರ ಬದಲಾಗಿ ನಾಟಿ ಕೋಳಿನ ಬೆಳೆಸ್ತಾ ಇದ್ದೀವಿ. ಈ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಕೇವಲ ಕನಿಷ್ಠ ಮಟ್ಟದ ಹಣವನ್ನು ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕೋಳಿ ಸಾಕಾಣಿಕೆನ ಆರಂಭಿಸ್ಬೋದು. ಅದಕ್ಕೆ ನಿರ್ದಿಷ್ಟವಾದ ಜಾಗ ಅಂತಂದೇನು ಬೇಕಾಗಿಲ್ಲ. ನೀವು ಹೊಲದಲ್ಲೇ ಒಂದು ಫಾರಮ್ ಅಥವಾ ಕೊಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ಅದ್ರ ಪಕ್ಕದಲ್ಲಿ ಒಂದು 10 ಅಡಿ ಜಾಗದಲ್ಲಿ ಈ ಕೋಳಿ ಫಾರಮ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಆ ಕೋಳಿನ ಬೆಳಿಗ್ಗೆ ಅದ್ರ ಪಾಡಿಗೆ ಅದನ್ನು ಹೊಲಕ್ಕೆ ಬಿಟ್ಟರೆ ಆರಾಮಾಗಿ ಅದು ತಿನ್ಕೊಂಡು ಬದುಕೊಂಡಿರುತ್ತೆ. ಬಟ್ ಯಾವುದಾದ್ರೂ ಕ್ರಿಮಿ ಕೀಟಗಳು, ನಾಯಿ, ನರಿಗಳು ಯಾವುದಾದ್ರೂ ಇದ್ದರೆ ಅದ್ರ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಓಕೆ, ಈಗ ನಾವೊಂದು 10ರಿಂದ 15 ಕೋಳಿ ತೊಗೊಂಡು ಆಯಿತಾ, ನಾಟಿ ಕೋಳಿಗೆ ಈಗ ಮಾರ್ಕೆಟಲ್ಲಿ ತುಂಬ ಬೆಲೆ ಇದೆ. ಆ ಬೆಲೆಯನ್ನು ಆಧರಿಸಿ ನಮಗೆ ಮರಿಗಳು ಬೇಕಾದರೆ ಒಂದು 20-30 ರೂಪಾಯಿಗೆಲ್ಲ ಒಂದೊಂದು ಒಳ್ಳೆಯ ತಳಿಯ ಒಂದು ಸಮೃದ್ಧವಾಗಿ ಬೆಳೆಯುವಂಥ ಕೋಳಿಗಳ ತಳಿಗಳನ್ನು ಆಯಿತಾ ಒಂದು 30ರಿಂದ 40 ರೂಪಾಯಿಗೆ ಒಂದು ಮರಿ ಸಿಕ್ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಕಡಿಮೆ ಈ ಕೋಳಿ ಫಾರಮ್ಗೆ. ಅಥವಾ ಕೋಳಿ ಫಾರ್ಮ್ ಅನ್ನೋದಕ್ಕಿಂತ ಒಂದು ಕೋಳಿ ಗೂಡು ಅಂತಂದೇಳಿ ಕರಿಬೋದು. ಈ ಕೋಳಿ ಗೂಡು ನಾವು ಮಾಡ್ತೀವಿ ಅಂದರೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡೋದ್ರಿಂದ ನಮಗೆ ಹೊಲದಲ್ಲಿ ಕ್ರಿಮಿ ಕೀಟಗಳೇನಾದರೂ ಇದ್ದರೂ ಕೂಡ ಒಂದು ಆರಾಮಾಗಿ ತಿನ್ಕೊತಾವೆ ಆಯಿತಾ. ಅದು ಕೂಡ ಒಂದು ಸೊಲ್ಯೂಷನ್ ಇರುತ್ತೆ. ಈ ಕೋಳಿ ಸಾಕಾಣಿಕೆ ಒಂದು ಸೈಡ್ ಬಿಸ್ನೆಸ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ. ಅಧಿಕ ಆದಾಯ ನಾವು ಪ್ರತಿ ವಾರ ನಿಮ್ಮ ಹತ್ತಿರದ ಸಂತೆಯಲ್ಲಾಗಿರ್ಬೋದು ಅಥವಾ ಒಂದು ದನಗಳ ಮಾರ್ಕೆಟ್ ಆಗಿರ್ಬೋದು, ಏನು ಎತ್ತುಗಳು ಎಲ್ಲ ಮಾರ್ತಿರ್ತಾರಲ್ಲ ರೈತರು, ಬದಲಾವಣೆ ಮಾಡ್ಕೊತಾರೆ, ಆ ಜಾಗದಲ್ಲಿ ಕೂಡ ಈ ಕೋಳಿ ಸಾಕಾಣಿಕೆ ಏನು ಮಾಡಿರ್ತಾರಲ್ಲ ಅವ್ರು ತಂದು ಮಾರ್ತಾ ಇರ್ತಾರೆ. ಅಲ್ಲಿ ಮರಿಗಳು ಸಿಗ್ತವೆ ಮತ್ತು ನೀವು ಬೆಳೆಸಿರ್ತಕ್ಕಂಥ ಕೋಳಿಗಳನ್ನು ಕೂಡ ಮಾರಾಟ ಮಾಡ್ಬೋದು ಅಥವಾ ಡೈರೆಕ್ಟ್ ಸೆಲ್ಲರ್ಗೆ ನೀವು ಸೆಲ್ ಮಾಡ್ಬೋದು. ಇನ್ನು ಆದಾಯದ ನೋಡಿಕೊಂಡ್ರೆ 10,000ದಿಂದ 20,000 ರೂಪಾಯಿ ತಿಂಗಳಿಗೆ ಈ ಕೋಳಿ ಸಾಕಾಣಿಕೆಯಿಂದ ಆದಾಯ ಬರುತ್ತೆ. ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ಲೋಕಲ್ ಮಾರ್ಕೆಟ್ ಏನಿರುತ್ತಲ್ವ, ಲೋಕಲ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಅರಿವಿರಬೇಕು. ಡೈರೆಕ್ಟಾಗಿ ಅಲ್ಲಿ ಮಾರುವಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು. ಆಗ ಮಾತ್ರ ಈ ಕೋಳಿ ಸಾಕಾಣಿಕೆಯಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ. ಇದೊಂದು ಉತ್ತಮ ಸೈಡ್ ಬಿಸ್ನೆಸ್ ಆಗಿ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಇನ್ನು ಮುಂದಿನದಾಗಿ ನೋಡ್ಕೊಳ್ಳೋದಾದರೆ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ.
ನೀವು ಒಂದು ಕುರಿಯಿಂದ ಅಥವಾ ಒಂದು ಮೇಕೆಯಿಂದ ಈ ಕುರಿ ಸಾಕಾಣಿಕೆನ ಪ್ರಾರಂಭ ಮಾಡ್ಬೋದು. ಇದಕ್ಕೂ ಕೂಡ ಒಂದು 10ರಿಂದ 20 ಅಡಿ ಜಾಗ ಸಿದ್ರೆ ಸಾಕು. ಈಗಾಗಲೇ ನಾವು ಹಸುಗಳ ಹೈನುಗಾರಿಕೆ ಮಾಡಬೇಕು ಅಂದ್ಕೊಂಡಿರ್ತೀವಲ್ವ, ಅದೇ ರೀತಿಯಾಗಿ ಅದ್ರ ಪಕ್ಕದಲ್ಲೇ ಸ್ವಲ್ಪ ಜಾಗದಲ್ಲಿ ಈ ಮೇಕೆ ಸಾಕಾಣಿಕೆನೂ ಕೂಡ ಮಾಡ್ಬೋದು. 10ರಿಂದ 5 ಮೇಕೆ ಇದ್ದರೆ ಅಥವಾ 10ರಿಂದ 5 ಕುರಿಗಳು ಇದ್ದರೆ ಸಾಕು, ಆಯಿತಾ. ಟಗರುಗಳನ್ನು ಸಾಕಿ ಕೂಡ ಅಧಿಕ ಲಾಭವನ್ನು ಇವತ್ತು ಗಳಿಸ್ತಕ್ಕಂಥವ್ರು ನಮ್ಮ ಎದುರಿಗೆ ಕಾಣಿಸ್ತಾರೆ, ಆಯಿತಾ. ಕಡಿಮೆ ಖರ್ಚು, ಬೇಗ ಬೆಳವಣಿಗೆ, ಆದಾಯದಲ್ಲಿ 20,000ದವರೆಗೂ, ಅದಕ್ಕೂ ಹೆಚ್ಚು 6 ತಿಂಗಳಲ್ಲಿ ಗಳಿಸ್ಬೋದು. ಒಂದು ಯಾವುದಾದ್ರೂ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅಥವಾ ಯಾವುದೇ ನಿಶ್ಚಿಂತೆಯಾಗಿ ಮಾಡ್ಬೋದಾದಂಥ ಕೆಲಸ ಏನಿದೆ ಅದು ಮೇಕೆ ಸಾಕಾಣಿಕೆ. ಯಾವ ರೀತಿ ಹೈನುಗಾರಿಕೆ ಮಾಡಿದರೆ ನಾವು ಹಾಲನ್ನ ಕರೆದು ನಾವು ದಿನನಿತ್ಯದ ಕೆಲಸ ಇರುತ್ತೆ, ಆದರೆ ಮೇಕೆ ಸಾಕಾಣಿಕೆಯಲ್ಲಿ ಆ ರೀತಿ ಆಗೋದಿಲ್ಲ. ಯಾಕೆ ಅಂದರೆ ಮೇಕೆ ಸಾಕಾಣಿಕೆ ದಿನಕ್ಕೆ ಬೇಕಾದಂಥ ಆಹಾರ ನಾವು ಒದಗಿಸಿದರೆ ಸಾಕು, ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಒಂದು 6 ತಿಂಗಳಾದಮೇಲೆ ಇನ್ನೂ ತುಂಬ ಬಲಿಷ್ಠವಾಗಿ ಬೆಳೀತಾ ಇರುತ್ತೆ. ಅದಕ್ಕೂ ಕಡಿಮೆ ಸಮಯದಲ್ಲಿ ನೀವು ಮಾರಾಟ, ರೇಟ್ ಬೆಲೆ ಯಾವಾಗಿರುತ್ತೋ ಆ ಟೈಮ್ನಲ್ಲಿ ಮಾರಾಟ ಮಾಡಿ ಹಣವನ್ನು ಗಳಿಸ್ಬೋದು. ಇನ್ನು ಫೆಸ್ಟಿವಲ್ ಟೈಮ್ಸ್, ಯಾವುದಾದ್ರೂ ಹಳ್ಳಿಗಳಲ್ಲಿ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರಿಗೆ ಒಂದು ಜಾತ್ರೆ ಅಂತ ಬಂದಾಗ ಈ ಮೇಕೆಗಳಿಗೆ ತುಂಬ ಅಥವಾ ಕುರಿಗಳಿಗೆ ಅಥವಾ ಟಗರುಗಳಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಆ ಸಮಯದಲ್ಲಿ ಮಾರಾಟ ಮಾಡಿ ಅಧಿಕ ಮೊತ್ತದ ಹಣವನ್ನು ಗಳಿಸ್ಬೋದು. ಇದು ನಮ್ಮದು 4ನೇ ಐಡಿಯಾ. ನಾವು ಕಡಿಮೆ ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಇವು 4 ಕೂಡ ನಾವು ಒಂದೇ ಪ್ರದೇಶದಲ್ಲಿ ಬೆಳಿಬೋದು ಅಥವಾ ಒಂದೇ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡಬಹುದು. ಇನ್ನು ಇದು ಆದಮೇಲೆ ಮುಂದಿನ ಐಡಿಯಾ ಯಾವುದು? ಮಶ್ರೂಮ್ ಬೆಳೆ. ಮಶ್ರೂಮ್ ಬೆಳೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಡಿಮ್ಯಾಂಡಿಂಗಲ್ಲಿರ್ತಕ್ಕಂಥ ಬೆಳೆ ಯಾವುದಾದ್ರೂ ಇದ್ದರೆ ಅದು ಮಶ್ರೂಮ್. ಇದು ಒಂದು ಸಣ್ಣ ಬಿಸ್ನೆಸ್, ಇದಕ್ಕೆ ಜಾಗ ಕೂಡ ತುಂಬ ಬೇಕಾಗೋದಿಲ್ಲ, ಆಯಿತಾ. ಆದರೆ ಇದಕ್ಕೆ ತರಬೇತಿನ ಪಡೆದಿರಬೇಕು, ಅಥವಾ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಅಥವಾ ಸಿಕ್ಕಿರ್ತಕ್ಕಂಥ ಸೋರ್ಸ್ನ ಯೂಸ್ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಅಂದರೆ ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇದನ್ನು ಸರಿಯಾದ ತರಬೇತಿ ಇಲ್ಲದೇ ಇರೋದ್ರಿಂದ ಈ ಮಶ್ರೂಮ್ ಬೆಳೆಗೆ ಒಂದು ರೈತರು ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತಾಗದೇ ಇರೋದ್ರಿಂದ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ನ ರೈತರು ಕೊಡ್ತಾ ಇಲ್ಲ. ಈಗ ಕಡಿಮೆ ಪ್ರದೇಶದಲ್ಲಿ ನಾವು ಬೆಳಿಬೇಕಾಗಿರೋದ್ರಿಂದ ಮಶ್ರೂಮ್ನ ಒಂದು ಆಯ್ಕೆಯಾಗಿ ನಾವು ತಗೋಬೋದು. ಯಾವ ರೀತಿ? ಒಂದು 30-40 ಅಡಿ ಜಾಗದಲ್ಲಿ ಒಂದು ಗೂಡು ಕಟ್ಕೊಂಡ್ರೆ ಅಥವಾ ಒಂದು ಶೆಡ್ ಥರ ಮಾಡಿಕೊಂಡ್ರೆ ಈ ಮಶ್ರೂಮ್ ಬೆಳೆಗೆ ಅತ್ಯಂತ ಉಪಯುಕ್ತ ಆಗುತ್ತೆ. ಮಶ್ರೂಮ್ ಬೆಳೆ ಬೆಳಿಬೇಕಾದ್ರೆ ನರ್ಸರಿನೇ ಮಾಡ್ಕೋಬೇಕು ಅಥವಾ ಯಾವುದು ಸಪ್ರೇಟಾಗಿ ಶೆಡ್ಡೆ ಹಾಕೋಬೇಕು ಅನ್ನೋದು ಇನ್ನೊಂದು ಮಾಡಲೇಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ತಲೆಯಲ್ಲಿ ನಿಮ್ದು ಯಾವುದಾದ್ರೂ ಹಳೆ ಮನೆ ಇದ್ರೆ ಅಲ್ಲಿ ಕೂಡ ಈ ಮಶ್ರೂಮ್ ಬೆಳೆನ ಬೆಳಿಬೋದು. ಮಶ್ರೂಮ್ ಬೆಳೆ ಬೆಳಿಬೇಕಾದ್ರೆ ಕಡ್ಡಾಯವಾಗಿ ತರಬೇತಿ ತೊಗೋಬೇಕು, ಇಲ್ಲಾಂದರೆ ಟ್ರಯಲ್ ಆ್ಯಂಡ್ ಎರರಿಂದನೂ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಸೊ ಇದನ್ನು ಮಾಡಿದಾದ್ಮೇಲೆ ಮಾರೋದು ಯಾವ ರೀತಿ, ಅದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಯಾವುದಾದ್ರು ದೊಡ್ಡ ಸಿಟಿ ಇರುತ್ತಲ್ವ, ಅಲ್ಲಿ ಮೊದಲನೇದಾಗಿ ವಿಚಾರಿಸ್ಬೇಕು ಯಾವ ರೀತಿಯಾಗಿ ನಾವು ಇದನ್ನು ಮಾರಾಟ ಮಾಡ್ಬೋದು, ಜನರು ಯಾವ ರೀತಿಯಾಗಿ ಇದನ್ನು ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನು ಮೊದಲನೇದಾಗಿ ವಿಚಾರಿಸ್ಕೋಬೇಕು. ವಿಚಾರಿಸ್ಕೊಂಡಾದ್ಮೇಲೆ ಓಕೆ, ನಮ್ಮ ಹತ್ತಿರದಲ್ಲಿ ಯಾವುದೇ ಒಂದು ಮಶ್ರೂಮ್ ಖರೀದಿ ಕೇಂದ್ರ ಇಲ್ಲ ಅಂದರೆ ಏನು ಮಾಡೋದು? ಓಕೆ, ಬೆಳೆ ಬಗ್ಗೆ ನಾವು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀವಿ. ಮಶ್ರೂಮ್ ಬೆಳೆ ಬೆಳೆಯೋದು ಹೇಗೆ, ಅದಕ್ಕೆ ಬೇಕಾದಂಥ ಕ್ರಮಗಳೇನು, ಯಾವ ರೀತಿಯಾಗಿ ಬೀಜ ಪರ್ಚೇಸ್ ಮಾಡೋದು, ಅದನ್ನೆಲ್ಲ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಈಗ ಬೆಳೆದಿರ್ತಕ್ಕಂಥ ಬೆಳೆನ ಕಳಿಸೋದು ಹೇಗೆ? ಈಗ ಹತ್ತಿರದಲ್ಲಿ ಎಲ್ಲಿ ಖರೀದಿ ಮಾಡೋದಿಲ್ವಾ, ಏನು ಮಾಡೋದು? ಆವಾಗ ನಮಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಸಿಟಿ ಯಾವುದಿದೆ ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿ ವಿಸಿಟ್ ಮಾಡಬೇಕು. ನಾನು ಮಶ್ರೂಮ್ನ ಬೆಳೀತಾ ಇದ್ದೀನಿ, ನಾವು ಇದನ್ನು ನಿಮ್ಮ ಸೂಪರ್ ಮಾರ್ಕೆಟ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಯಾವ ಬೆಲೆಗೆ ತೊಗೋತೀರಾ? ನೀವು ಮೊದಲನೇದಾಗಿ ಯಾವ ಮಾರ್ಕೆಟಲ್ಲಿ ಯಾವ ಬೆಲೆ ಇದೆ ಅದನ್ನೆಲ್ಲ ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಬೆಲೆಗೆ ನೀವು ಅವ್ರಿಗೆ ಸೆಲ್ ಮಾಡ್ಬೋದು. ಅಥವಾ ಅದಕ್ಕೂ ಬಿಟ್ಟು ಒಂದು 200-300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೀವು ನಗರಗಳಿಗೂ ಕೂಡ ಕಳಿಸ್ಬೋದು. ಅವ್ರ ಹತ್ರ ಹೋಗಿ ಒಂದು ಸರಿ ನೇರವಾಗಿ ಮಾತುಕತೆ ಮಾಡ್ಕೊಂಬಂದ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಅವರಿಗೆ ಒಂದು ಬಸ್ಗಳ ಮುಖಾಂತರ ಅವರಿಗೆ ಕಳಿಸ್ಬೋದು. ಹೋಟೆಲ್ ಹಾಗೆ ಶಾಪ್ಗಳಿಗೂ ಕೂಡ ನೀವು ಮಶ್ರೂಮ್ನ ಸಪ್ಲೈ ಮಾಡಿ ಹಣವನ್ನು ಗಳಿಸ್ಬೋದು. ನಾವು ಈ 5 ಉಪಾಯಗಳನ್ನು 1 ಎಕರೆ ಪ್ರದೇಶದಲ್ಲಿ ಬಳಸಿದಾಗ ಅಥವಾ ಉಪಯೋಗಿಸಿದಾಗ ನಮ್ಮ ಒಟ್ಟು ಆದಾಯ ಟೋಟಲ್ ಇನ್ಕಮ್ ಎಷ್ಟಾಗಿರುತ್ತೆ ಅಂದರೆ 50,000ದಿಂದ 1,00,000ದವರೆಗೂ ಆಗಿರುತ್ತೆ. ತಿಂಗಳಿಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆಯಲ್ಲಿ ಸ್ಟೇಬಲ್ ಇನ್ಕಮ್ ಇರುತ್ತೆ. ಇನ್ನು ತರಕಾರಿ ಮಾರ್ಕೆಟಲ್ಲಿ ಕೂಡ ಒಂದು ಸ್ಟೇಬಲ್ ಮನಿ ಅನ್ನೋದು ನಮಗೆ
ಪ್ರತಿ ಸಲ ಸಿಗುತ್ತೆ. ಅದು ನಮ್ಮ ಗಮನದಲ್ಲಿ ಇರಬೇಕು. ಇಷ್ಟೆಲ್ಲ ಮಾಡಿದಾದ್ಮೇಲೆ ನಮ್ಮ ಒಟ್ಟು ಆದಾಯ 1,00,000ದವರೆಗೂ ಸೇರುತ್ತೆ. ಆದರೆ ನಿಮಗೆ ನೀರಿನ ವ್ಯವಸ್ಥೆ ಇರಬೇಕು, ಒಂದು ಎಕರೆ ಪ್ರದೇಶ ಇರಬೇಕು ಅನ್ನೋದನ್ನು ಗಮನ ಇಟ್ಕೋಬೇಕು. ಈ 5 ಕೆಲಸಗಳನ್ನ ನಾವು ಮಾಡಬೇಕು. ಈ ಎಲ್ಲ ಯೋಜನೆಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋರಿಗೆ ನನ್ನ ಮುಖ್ಯ ಸಲಹೆ ಏನು ಅಂದರೆ, ಯಾವುದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರೋ ಹಾಗೆ ಒಂದು ಬೆಳೆಗೆ ಬೆಳೆದಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದ ಬೆಳೆಗಳನ್ನು ಹೊರತುಪಡಿಸಿ ಈ ರೀತಿಯಾದ ಹೊಸ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿ ಸ್ಟೇಬಲ್ ಮನಿ ಬರುತ್ತೆ. ಮಾರ್ಕೆಟ್ ಸಂಪರ್ಕ ಮುಂಚಿತವಾಗಿ ನಿಮ್ಗೆ ಇರಲೇಬೇಕಾಗುತ್ತೆ. ಮಾರ್ಕೆಟ್ ಜ್ಞಾನ ಇದ್ದಾಗ ಮಾತ್ರ ಎಲ್ಲ ಬೆಳೆಗಳನ್ನು ನಾವು ಆರಾಮಾಗಿ ಬೆಳಿಬೋದು. ಟೆಕ್ನಾಲಜಿ ಯೂಸ್ ಮಾಡಿ, ಗೌರ್ಮೆಂಟ್ ಸ್ಕೀಮ್ಸ್ನ ಯೂಸ್ ಮಾಡಿ. ಧನ್ಯವಾದಗಳು.